ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಿಸಿ ಬಿಸಿಯಾದ ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಕೋಲ್ಡ್ಗೆ ಮತ್ತು ಕಾಫ್ಗೆ ತುಂಬ ಒಳ್ಳೆಯದು. ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಮೆಣಸು ಮತ್ತು 2.5 ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ. ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊಳ್ಳೋಣ. ಮತ್ತು 5-6 ಬ್ಯಾಡಗಿ ಮತ್ತು 5-6 ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡು ಬೆಚ್ಚಗೆ ಹುರ್ಕೊಳ್ಳೋಣ. ಇದು ಬೆಚ್ಚಗಾದರೆ ಸಾಕು, ಜಾಸ್ತಿ ಬಿಸಿ ಮಾಡೋದು ಬೇಡ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಮತ್ತು 2 ಮೀಡಿಯಮ್ ಗಾತ್ರದ ಟೊಮೆಟೊನ ತೊಗೊಂಡು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ. ಈಗ ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು ಸೈಜ್ನಷ್ಟು ಹುಣಸೆಹಣ್ಣು ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಹುರಿದಿಟ್ಕೊಂಡು ಸಾಮಗ್ರಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೆಂದಿರೋ 2 ಟೊಮೆಟೊ ಸ್ವಲ್ಪ ತಣ್ಣಗಾದ ಮೇಲೆ ಹಾಕಿ ಅದನ್ನು ರುಬ್ಕೋತೀನಿ. ನಾನು ಹುಣಸೆಹಣ್ಣು ಬೇಯಿಸ್ಕೊಂಡಿದ್ದನ್ನ ಕಿವುಚ್ಕೊಂಡಿದ್ದೀನಿ. ಈ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಳೋಣ. ಜಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ 1 ಸ್ಪೂನು ಸಾಸಿವೆ, 5-6 ಜಜ್ಜಿದ ಬೆಳ್ಳುಳ್ಳಿ, 2 ಬ್ಯಾಡಗಿ ಮೆಣಸಿಕಾಯಿ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಕಲಸಿಟ್ಕೊಂಡು ನೀರನ್ನು ಹಾಕ್ಕೊಳ್ಳೋಣ. ರಸಮ್ ಜಾಸ್ತಿ ಗಟ್ಟಿ ಇರಬಾರ್ದು, ಅದಕ್ಕೆ ಇನ್ನೊಂದು 2 ಬೌಲ್ ನೀರು ಹಾಕ್ಕೊಳ್ಳೋಣ. ರಸಮ್ ಅದಕ್ಕಿರಲಿ. ಇದಕ್ಕೆ ರುಚಿಗೆ ತಕ್ಕನಾದಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ರಸ ಕುದೀತಾ ಇದೆ. ರಸಮ್ನ ಜಾಸ್ತಿ ಕುದಿಯೋದು ಬೇಡ, ಟೇಸ್ಟ್ ಹೊರಟೋಗುತ್ತೆ. ಸ್ವಲ್ಪ ಕುದ್ರೆ ಸಾಕು. ಅದಕ್ಕೆ ಹಚ್ಚಿಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ರಸಮ್ನ ಆಫ್ ಮಾಡ್ಕೊಳ್ಳೋಣ. ಈಗ ರಸಮ್ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆಗೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.